ಮಂಡ್ಯ ಜಿಲ್ಲೆಯ ಬೆಂಬಲಿಗರೇ ನನ್ನ ಹೈಕಮಾಂಡ್. ಅಂಬರೀಶ್ ಜೊತೆಗೆ ಇದ್ದವರು ನನ್ನ ಜೊತೆಯಲ್ಲೂ ಇದ್ದಾರೆ. ಇದು ಬಿಜೆಪಿ ಸೇರಿರುವಂತಹ ಸಂಸದೆ ಸುಮಲತಾ ಅವರ ಮಾತು. ಅಂಬರೀಶ್ ಜೊತೆಗೆ ಇದ್ದವರು ನನ್ನ ಜೊತೆಯಲ್ಲಿದ್ದಾರೆ. ಬೆಂಗಳೂರಲ್ಲಿ ಸಂಸದೆ ಸುಮಲತಾ ಅಂಬರೀಶ್ ಈ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಲೋಕಸಭೆಯಲ್ಲಿ ಪಕ್ಷೇತರ ಅಭ್ಯರ್ಥಿಯಾಗಿ ನಾನು ಗೆದ್ದಿದ್ದೆ. ಪ್ರತಿ ಬಾರಿ ಇದು ರಿಪೀಟ್ ಆಗುತ್ತೆ ಅಂದ್ರೆ ತಪ್ಪಾಗತ್ತೆ. ದೇಶಕ್ಕೆ ಯಾರ ನೇತೃತ್ವ ಬೇಕಾಗಿದೆ ಅಂತ ನಾನು ಯೋಚಿಸಿದ್ದೀನಿ. ಸಾಕಷ್ಟು ಅವಕಾಶ ಇದ್ರೂ ನಾನು ಬಳಸಿಕೊಂಡಿಲ್ಲ. ಇದು ಸುಮಲತಾ ಅವರ ಮಾತು. ಬೆಂಗಳೂರಲ್ಲಿ ಬಿಜೆಪಿ ಸೇರ್ಪಡೆಯ ಸಂದರ್ಭ ಅವರು ಹೇಳಿರುವಂತಹ ಮಾತು. ಮಲ್ಲೇಶ್ವರದ ಬಿಜೆಪಿ ಕಚೇರಿಯಲ್ಲಿ ಸುಮಲತಾ ಅವರು ಬಿಜೆಪಿ ಸೇರ್ಪಡೆ ಆಗ್ತಾ ಇರುವಂತಹ ಸಂದರ್ಭ ನಾವು ದೃಶ್ಯದಲ್ಲಿ ಗಮನಿಸಬಹುದು. ಅಪಾರ ಬೆಂಬಲಿಗರ ಜೊತೆಗೆ ಬಂದು ಬಿಜೆಪಿ ಕಚೇರಿಯಲ್ಲಿ ಬಿಎಸ್ವೈ ನೇತೃತ್ವದಲ್ಲಿ ಅವರು ಪಕ್ಷ ಸೇರ್ಪಡೆ ಆಗಿರೋದು, ಬಿಜೆಪಿ ಸೇರ್ಪಡೆ ಆಗಿರೋದು. ಕಳೆದ ಹಲವು ದಿನಗಳಿಂದಲೂ ಕೂಡ ಸುಮಲತಾ ಅವರ ನಡೆ ನಿಗೂಢವಾಗಿತ್ತು. ಮಂಡ್ಯದಿಂದ ಟಿಕೆಟ್ ಆಕಾಂಕ್ಷಿಯಾಗಿದ್ರು ಎರಡನೇ ಬಾರಿಗೆ. ಆದರೆ ಯಾವಾಗ ಮೈತ್ರಿ ಅಭ್ಯರ್ಥಿ ಘೋಷಣೆ ಆಯಿತು ಆ ಸಂದರ್ಭ ಮೌನಕ್ಕೆ ಶರಣಾಗಿದ್ರು ಸುಮಲತಾ ಅವರು. ಅವರ ನಡೆ ಏನಿರಬಹುದು, ಅವರ ಘೋಷಣೆ ಏನಿರಬಹುದು, ಬಿಜೆಪಿ ಸೇರ್ತಾರಾ ಇಲ್ವಾ, ಪಕ್ಷೇತರವಾಗಿ ಸ್ಪರ್ಧೆ ಮಾಡ್ತಾರಾ, ಈ ಬಗ್ಗೆ ಸಾಕಷ್ಟು ಕುತೂಹಲವನ್ನು ಹಾಗೆ ಉಳಿಸಿಕೊಂಡಿದ್ರು. ಈಗ ಅಂತಿಮವಾಗಿ ಬಿಜೆಪಿಗೆ ಸೇರ್ಪಡೆ ಆಗೋದಾಗಿ ಅವರು ಘೋಷಿಸಿದ್ದು ಆಯ್ತು. ಇದೀಗ ಪಕ್ಷ ಸೇರ್ಪಡೆಯ ಕಾರ್ಯಕ್ರಮ ಕೂಡ ನಾವು ನೋಡ್ತಾ ಇದ್ದೀವಿ. ಅದಕ್ಕೂ ಮೊದಲು ಪಕ್ಷ ಸೇರ್ಪಡೆಗೂ ಮೊದಲು ಅಂಬರೀಶ್ ಅವರ ಸಮಾಧಿಗೆ ನಮಸ್ಕರಿಸಿದ್ರು, ಪೂಜೆಯನ್ನ ಸಲ್ಲಿಸಿದ್ರು ಸುಮಲತಾ ಅವರು. ಅಂಬರೀಶ್ ಜೊತೆಗೆ ಯಾರ್ಯಾರಿದ್ರು ಅವರೆಲ್ಲರೂ ಕೂಡ ಈಗ ನನ್ನ ಜೊತೆ ಇದ್ದಾರೆ ಈ ಸಂದರ್ಭ ಅಂತ ಸುಮಲತಾ ಅವರು ಭಾವುಕರಾಗಿ ಹೇಳಿದ್ರು. ಅಷ್ಟೇ ಅಲ್ಲ, ಇಲ್ಲಿ ಯಾರು ಪ್ರಧಾನಿ ಆಗ್ತಾರೆ, ಯಾರ ನೇತೃತ್ವದಲ್ಲಿ ದೇಶ ನಡೀಬೇಕು ಅನ್ನೋದು ಮುಖ್ಯ. ಹೀಗಾಗಿ ನಾನು ಪ್ರಧಾನಿ ಮೋದಿ ಅವರ ಒಂದು ನೇತೃತ್ವದಲ್ಲಿ ಬಿಜೆಪಿ ಪಕ್ಷವನ್ನ ಸೇರ್ತಾ ಇದ್ದೀನಿ. ಅವ್ರನ್ನ ಪ್ರಧಾನಿ ಮಾಡೋದೇ ಮುಂದಿನ ಗುರಿ. ಪ್ರತಿ ಬಾರಿ ಇದೇ ರಿಪೀಟ್ ಆಗುತ್ತೆ. ಲೋಕಸಭೆಯಲ್ಲಿ ಪಕ್ಷೇತರ ಅಭ್ಯರ್ಥಿಯಾಗಿ ನಾನು ಗೆದ್ದಿದ್ದೆ ನಿಜ, ಆದರೆ ಪ್ರತಿ ಬಾರಿ ಇದು ರಿಪೀಟ್ ಆಗುತ್ತೆ ಅಂದ್ರೆ ತಪ್ಪಾಗುತ್ತೆ. ದೇಶಕ್ಕೆ ಯಾರ ನೇತೃತ್ವ ಬೇಕಾಗಿದೆ ಅಂತ ನಾನು ಯೋಚನೆ ಮಾಡಿದ್ದೀನಿ. ಸಾಕಷ್ಟು ಅವಕಾಶ ಇದ್ರೂ ಕೂಡ ನಾನು ಬಳಸಿಕೊಂಡಿಲ್ಲ ಅಂತ ಬೆಂಗಳೂರಲ್ಲಿ ಸಂಸದೆ ಸುಮಲತಾ ಅಂಬರೀಶ್ ಹೇಳಿದ್ದಾರೆ. ಇನ್ನು ಈ ಹಿಂದೆ ಅವರು ಪಕ್ಷ ಸೇರ್ಪಡೆ ಸುದ್ದಿ ಇತ್ತು, ಬಿಜೆಪಿ ಪಕ್ಷ ಸೇರ್ಪಡೆ ಆಗ್ತಾರೆ ಅಂತ. ಆದ್ರೆ ಅದ್ಯಾಕೋ ಗೊತ್ತಿಲ್ಲ, ಸುಮಲತಾ ಅವರು ಆ ಒಂದು ನಡೆಯನ್ನ ಕಾಯ್ದಿರಿಸಿಕೊಂಡಿದ್ರು. ಇದೀಗ ಅಂತಿಮವಾಗಿ ಪಕ್ಷ ಸೇರ್ಪಡೆ ಆಗಿದ್ದಾರೆ. ನನಗೆ ಈವರೆಗೂ ಆ್ಯಕ್ಚುಲಿ ಹೇಳಬೇಕು ಅಂದರೆ ನನ್ನ ಮಂಡ್ಯ ಜಿಲ್ಲೆಯ ನನ್ನ ಬೆಂಬಲಿಗರೇ ನನ್ನ ಹೈಕಮಾಂಡ್ ಇಷ್ಟು ದಿನಾನೇ. ಸೊ ಅವರೆಲ್ಲ ಬಂದಿದ್ದಾರೆ, ಎಲ್ಲ ಮುಖಂಡರು, ರಾಮೇಗೌಡರು, PLD ಬ್ಯಾಂಕ್ ಅಧ್ಯಕ್ಷ ಬೇಲೂರು ಸೋಮಶೇಖರು, ಶಶಿ, ನಮ್ಮ KM ದೊಡ್ಡಿ ಶಶಿ ಬಂದಿದ್ದಾರೆ, ಚೌಡೇಗೌಡರು ಬಂದಿದ್ದಾರೆ, ಮಳವಳ್ಳಿ. ಈ ರೀತಿ ನಮ್ಮ ಮೊದಲಿಂದಲೂ ಅಂಬರೀಷ್ ಅವರ ಜೊತೆಯಲ್ಲಿ ಯಾರಿದ್ರು ಅವರೇ ಈಗ ನನ್ನ ಜೊತೆಯಲ್ಲೂ ಇದ್ದಾರೆ, ಮುಂದಕ್ಕೂ ಇರ್ತಾರೆ ಅಂತ ನಾನು ನಂಬಿದ್ದೀನಿ. ನಾವು ರಿಯಲಿಸ್ಟಿಕ್ ಆಗಿರಬೇಕು. ಅದೇ ಆಗಿರೋದೇ 52 ವರ್ಷ ಆದಮೇಲೆ ಒಬ್ಬರು ಇಂಡಿಪೆಂಡೆಂಟ್ ಆಗಿ MP ಎಲೆಕ್ಷನಲ್ಲಿ ಗೆದ್ದಿದ್ದು. ಅದು ಪ್ರತಿ ಬಾರಿ ರಿಪೀಟ್ ಆಗುತ್ತೆ ಅಂದ್ಕೊಳ್ಳೋದು ತಪ್ಪಾಗುತ್ತೆ. ಆ ರೀತಿ ಅದೇ ನಾನು ಮೊನ್ನೆ ಹೇಳಿದಂಗೆ ಹಠಕ್ಕೆ ಏನೋ ನಾನು ನಿಂತು ಏನೋ ಒಂದು ಸಾಧಿಸಬೇಕು ಅನ್ನೋದಕ್ಕಿಂತ ಈಗ ನಮ್ಮ ದೇಶಕ್ಕೆ ಯಾವ ಒಂದು ಸರ್ಕಾರ ಬೇಕಾಗಿದೆ, ಯಾರ ನೇತೃತ್ವ ಬೇಕಾಗಿದೆ, ಅದನ್ನು ನಾನು ಯೋಚನೆ ಮಾಡಿದ್ದೇನೆ. ಬರೀ ನಂದು ಬಗ್ಗೆನೇ ನಾನು ಯೋಚನೆ ಮಾಡಿದರೆ ಸಾಕಷ್ಟು ಅವಕಾಶಗಳಿತ್ತು, ನಾನು ಅದನ್ನು ಚೂಸ್ ಮಾಡಿಲ್ಲ. ಸೊ ನನ್ನ ಆಯ್ಕೆಗಳು ಸ್ವಲ್ಪ ನಿಮಗೆ ವಿಭಿನ್ನ ಅನ್ನಿಸ್ಬೋದು, ಬಟ್ ನಾನು ಹಾಗೇನೆ. ಲೋಕಸಭೆಯಲ್ಲಿ ಪಕ್ಷೇತರ ಅಭ್ಯರ್ಥಿಯಾಗಿ ಗೆದ್ದಿದೆ. ಪ್ರತಿ ಬಾರಿ ಇದು ರಿಪೀಟ್ ಆದ್ರೆ ತಪ್ಪಾಗುತ್ತೆ. ನಾನು ಅಂತಿಮವಾಗಿ ಪಕ್ಷ ಸೇರ್ಪಡೆಗೊಳ್ಳುವಂತಹ ನಿರ್ಧಾರವನ್ನ ಕೈಗೊಂಡಿದ್ದೀನಿ. ಅಂಬರೀಶ್ ಜೊತೆಗೆ ಯಾರ್ಯಾರಿದ್ರು ಅವರೆಲ್ಲರೂ ಕೂಡ ನನ್ನ ಜೊತೆಗಿದ್ದಾರೆ. ಮಂಡ್ಯ ಜನರೇ ನನ್ನ ಹೈಕಮಾಂಡ್ ಅಂತ ಇಲ್ಲಿ ಸುಮಲತಾ ಹೇಳಿದ್ರು. ಅದಕ್ಕೂ ಮೊದಲು ಇಲ್ಲಿ ಪಕ್ಷ ಸೇರ್ಪಡೆಗೂ ಮೊದಲು ಅವರು ಅಂಬರೀಶ್ ಅವರ ಸಮಾಧಿಗೆ ಪೂಜೆ ಸಲ್ಲಿಸಿದ್ರು, ನಮಸ್ಕರಿಸಿದ್ರು. ಇದೀಗ ತಮ್ಮ ಬೆಂಬಲಿಗರ ಜೊತೆಗೆ ಮಂಡ್ಯ ನಾಯಕರ ಜೊತೆಗೆ ಇಲ್ಲಿ ಸುಮಲತಾ ಬಿಜೆಪಿ ಪಕ್ಷ ಸೇರ್ಪಡೆ ಆಗ್ತಾ ಇರೋದು ಮಲ್ಲೇಶ್ವರಂನ ಬಿಜೆಪಿ ಕಚೇರಿಯಲ್ಲಿ. ಅವರಿಗೆ ಬಿಜೆಪಿ ಕಾರ್ಯಕರ್ತರಿಂದ ಅಭೂತಪೂರ್ವ ಸ್ವಾಗತ ಕೂಡ ಸಿಗ್ತಾ ಇದೆ. ಕೆಲವೇ ಕ್ಷಣಗಳಲ್ಲಿ ಬಿಜೆಪಿ ಸೇರಲಿದ್ದಾರೆ ಸುಮಲತಾ. ಅದಾದ ನಂತರ ಅವರು ಬಿಜೆಪಿ ಪಕ್ಷದ ಸದಸ್ಯ ಆಗ್ತಾರೆ. ಇನ್ನು ಪುತ್ರ ಅಭಿಷೇಕ್ ಅಂಬರೀಶ್ ಹಾಗೆ ರಾಕ್ಲೈನ್ ವೆಂಕಟೇಶ್ ಕೂಡ ಈ ಸಂದರ್ಭ ಸಾಥ್ ಕೊಟ್ಟಿದ್ದಾರೆ ಸುಮಲತಾ ಅವರಿಗೆ. ಮಂಡ್ಯ ಜಿಲ್ಲೆಯ ಬೆಂಬಲಿಗರು ಕೂಡ ಆಗಮಿಸಿರುವಂತಹ ದೃಶ್ಯವನ್ನ ಗಮನಿಸ್ತಾ ಇದ್ದೀವಿ. BSY ನೇತೃತ್ವದಲ್ಲಿ ಸುಮಲತಾ ಇವತ್ತು ಬಿಜೆಪಿ ಸೇರ್ಪಡೆ ಆಗಲಿದ್ದಾರೆ. ಈ ಬಾರಿಯ ಚುನಾವಣೆಯಲ್ಲಿ ಅವರು ಪ್ರಬಲ ಆಕಾಂಕ್ಷಿಯಾಗಿದ್ರು, ಬಿಜೆಪಿಯಿಂದ ಟಿಕೆಟ್ ಸಿಕ್ಕೇ ಸಿಗತ್ತೆ ಮಂಡ್ಯದಿಂದ ಅಂತ. ಆದರೆ ಅಲ್ಲಿ ಪಕ್ಷ ಸೇರ್ಪಡೆ ಆಗಿರಲಿಲ್ಲ ಸುಮಲತಾ ಅವರು, ಒಂದು ಗಮನಿಸಬೇಕು. ಇನ್ನೊಂದು ಕಡೆ ಇಲ್ಲಿ ಮಂಡ್ಯ ಮೈತ್ರಿ ಅಭ್ಯರ್ಥಿಗೆ ಬಿಟ್ಟುಕೊಟ್ಟ ಕಾರಣಕ್ಕಾಗಿ ಸುಮಲತಾ ಅವರ ಆಸೆ ಈಡೇರಲಿಲ್ಲ. ಬಿಜೆಪಿ ಪಕ್ಷದ ಕಡೆಯಿಂದ ಸ್ಪರ್ಧೆ ಮಾಡುವಂತಹ ಅವರ ಆಸೆ, ಹಾಗಂತ ಪಕ್ಷೇತರವಾಗಿ ನಿಲ್ತಾರೇನೋ ಅನ್ನುವಂತಹ ಅನುಮಾನ ಕೂಡ ಇತ್ತು. ಅವರು ಯಾವಾಗ
ಅಸಮಾಧಾನಗೊಂಡಿದ್ರು ಟಿಕೆಟ್ ಸಿಗದೆ ಅನ್ನುವಂತಹ ಒಂದು ಮಾಹಿತಿ ಸಿಕ್ತು ಆ ಸಂದರ್ಭದಲ್ಲಿ. ಆದರೆ ತಮ್ಮ ಅಸಮಾಧಾನವನ್ನು ಅವರೇನು ತೋರಿಸ್ಕೊಂಡಿಲ್ಲ, ಆದರೆ ಮೌನಕ್ಕೆ ಶರಣಾಗಿದ್ರು. ಈ ಬಗ್ಗೆ ಏನೂ ನಿರ್ಧಾರವನ್ನ ಘೋಷಣೆ ಮಾಡಿರಲಿಲ್ಲ. ಆದರೆ ಮಂಡ್ಯ ಬಿಡುವ ಪ್ರಶ್ನೆಯೇ ಇಲ್ಲ ಅಂತ ಸಂದರ್ಭ ಸಿಕ್ಕಾಗೆಲ್ಲ ಹೇಳ್ತಾ ಇದ್ರು. ಮಂಡ್ಯದ ಮಣ್ಣು ಬಿಡುವ ಪ್ರಶ್ನೆಯೇ ಇಲ್ಲ ಅಂತ. ಅದಾದ ನಂತರ ಸುಮಲತಾ ಪಕ್ಷೇತರವಾಗಿ ಸ್ಪರ್ಧಿಸ್ತಾರಾ ಹಾಗಾದ್ರೆ ಅನ್ನುವಂತಹ ಒಂದು ಅನುಮಾನ ಇತ್ತು. ಯಾಕಂದ್ರೆ ಈ ಹಿಂದೆ ಪಕ್ಷೇತರವಾಗಿ ಅವರು ಸ್ಪರ್ಧೆ ಮಾಡಿದ ಸಂದರ್ಭದಲ್ಲಿ ಜೆಡಿಎಸ್ ವಿರುದ್ಧನೇ ರಣಕಹಳೆ ಮೊಳಗಿಸಿದ್ರು. ಇನ್ನು ಈ ಸಂದರ್ಭ ಆರ್ ಅಶೋಕ್ ವಿಪಕ್ಷ ನಾಯಕರು ಮಾತನಾಡಿದರೆ ಸುಮಲತಾ ಬಿಜೆಪಿ ಸೇರ್ಪಡೆ ಬಗ್ಗೆ ಏನು ಹೇಳಿದ್ದಾರೆ ಕೇಳೋಣ ಬನ್ನಿ. ಹಿಂದೆ ಅವರು ಲೋಕಸಭಾ ಸದಸ್ಯರಾಗಿದ್ದಾಗ ಬಿಜೆಪಿ ಅವರಿಗೆ ಸಪೋರ್ಟ್ ಅನ್ನ ಕೊಟ್ಟು ಘೋಷಣೆ ಮಾಡಿದ್ರಿ, ಲೋಕಸಭಾ ಸದಸ್ಯರಾದರು. ಕಳೆದ ವರ್ಷ ಅವರು ನಮಗೆ ನಮ್ಮ ಎಲ್ಲ ಬಿಲ್ಗಳಿಗೆ ಸಪೋರ್ಟ್ ಮಾಡ್ತೀರಿ, ಹೊರಗಿನ ಬೆಂಬಲವನ್ನು ಬಿಜೆಪಿಗೆ ಕೊಡ್ತೀನಿ ಅಂತ ಹೇಳಿದರು. ಈಗ ಬಿಜೆಪಿಯವರೇ ಆಗ್ತಾ ಇದ್ದಾರೆ. ಅದು ಭಾಳ ಸಂತೋಷದ ವಿಚಾರ. ವಿಶೇಷವಾಗಿ ಕುಮಾರಸ್ವಾಮಿ ಅವರಿಗೆ ಅಲ್ಲಿ ಅಭ್ಯರ್ಥಿಯಾಗಿರೋದ್ರಿಂದ ಮತ್ತು ಅವರ ಪ್ರಭಾವವನ್ನು ಬೆಳೆಸ್ಕೊಂಡು ಮಂಡ್ಯ ಮತ್ತು ಮೈಸೂರು ಎರಡು ಭಾಗದಲ್ಲೂ ಅವರು ಚುನಾವಣಾ ಪ್ರಚಾರಕ್ಕೆ ಬರ್ತಾರೆ. ಯಾವಾಗ ನ್ಯಾಷನಲ್ ಲೀಡರ್ಸ್ ಎಲ್ಲ ಬರ್ತಾ ಇದ್ದಾರೆ ಅವಾಗೆಲ್ಲನೂ ಕೂಡ ಬರ್ತೀನಿ ಅಂತ ಮಾತನ್ನು ಹೇಳಿದ್ದಾರೆ. ಲೋಕಲ್ಲು ಕೂಡ ಕ್ಯಾಂಡಿಡೇಟ್ಸ್ ಯಾವಾಗ ಅವರ ಅವಶ್ಯಕತೆ ಇದೆ ಅಂತ ಹೇಳ್ತಾರೋ ಅವಾಗ ಬಂದು ಅವ್ರನ್ನ ಪ್ರಚಾರ ಮಾಡುವಂಥದ್ದು ಈಗಾಗಲೇ ಒಪ್ಕೊಂಡಿದ್ದಾರೆ. ಇವತ್ತು ಅಫಿಷಿಯಲ್ ಆಗಿ ಬಿಜೆಪಿಯ ಪ್ರಾಥಮಿಕ ಸದಸ್ಯರಾಗ್ತಾ ಇದ್ದಾರೆ. ಮೋಸ್ಟ್ಲಿ 12 ಗಂಟೆ ಆದಮೇಲೆ ರಾವ್ ಕಾಲ ಮುಗಿದ ಮೇಲೆ ಅವರು ಬಿಜೆಪಿಯನ್ನು ಅಫಿಷಿಯಲ್ ಆಗಿ ಸೇರ್ತಾ ಇದ್ದಾರೆ. ಮುಂದೆ ಈಗಾಗಲೇ ಕೇಂದ್ರ ನಾಯಕರ ಜೊತೆ ಮಾತಾಡಿದ್ದಾರೆ. ಅವ್ರಿಗೇನು ಗೌರವ ಕೊಡಬೇಕು ಆ ಎಲ್ಲ ಗೌರವವನ್ನು ನಮ್ಮ ರಾಷ್ಟ್ರೀಯ ನಾಯಕರು ಅವ್ರ ಜೊತೆ ಮಾತಾಡಿದ್ದಾರೆ, ನಡ್ಡಾ ಅವರು. ಸೊ ಅವ್ರಿಗೆ ಆ ಗೌರವವನ್ನು ನಾವು ಕೊಡ್ತೀರಿ. ಅವರು ಸೇರ್ಪಡೆ ಆಗ್ತಾ ಇರೋದು ಸಂತೋಷ. ಇನ್ನು ಸಂಸದೆ ಸುಮಲತಾ ಬಿಜೆಪಿ ಕಚೇರಿಗೆ ಆಗಮಿಸಿರುವಂತಹ ದೃಶ್ಯವನ್ನು ನಾವೀಗ ನೋಡ್ತಾ ಇದ್ದೀವಿ. ಅಲ್ಲಿ ಸುಮಲತಾ ಅವರು ಮಂಡ್ಯದ ಅಪಾರ ಬೆಂಬಲಿಗರ ಜೊತೆಗೆ ಅಲ್ಲಿ ಆಗಮಿಸಿರೋದು ಕೂಡ ಒಂದು ವಿಶೇಷ. ಜೊತೆಗೆ ಪುತ್ರ ಅಭಿಷೇಕ್ ಮತ್ತೆ ರಾಕ್ಲೈನ್ ವೆಂಕಟೇಶ್ ಕೂಡ ಈ ಸಂದರ್ಭ ಅವರಿಗೆ ಸಾಥ್ ಕೊಟ್ಟಿದ್ದಾರೆ. ಸುಮಲತಾ ಬಿಜೆಪಿ ಸೇರ್ಪಡೆಯ ಕ್ಷಣ ಇದು. ಇನ್ನು ಕೆಲವೇ ಕ್ಷಣಗಳಲ್ಲಿ ಅವರು ಬಿಜೆಪಿ ಪಕ್ಷದ ಸದಸ್ಯೆ ಆಗ್ತಾರೆ. ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧಿಸಿ ಸಂಸದೆ ಆಗಿರುವಂತಹ ಸುಮಲತಾ ಅವರ ಅಧಿಕಾರಾವಧಿ ಕೂಡ ಮುಕ್ತಾಯ ಆಗ್ತಾ ಇದೆ. ಇನ್ನೀಗ ಮಂಡ್ಯದಿಂದ ಮೈತ್ರಿ ಅಭ್ಯರ್ಥಿಯಾಗಿ HDK ಸ್ಪರ್ಧೆ ಮಾಡ್ತಾ ಇದ್ದಾರೆ. ಆ ಕ್ಷೇತ್ರವನ್ನ ಬಿಜೆಪಿ ಪಕ್ಷ ಸೇರಿ ಆ ಕ್ಷೇತ್ರವನ್ನ ಬಿಟ್ಟುಕೊಡ್ತಾ ಇದ್ದಾರೆ ಸುಮಲತಾ ಅವರು. ಪಕ್ಷೇತರವಾಗಿ ಕಣಕ್ಕಿಳಿಯೋದು ಕೂಡ ಇನ್ನು ಇಲ್ಲದೆ ಇರುವಂತಹ ವಿಚಾರ. ಹಾಗಾಗಿ ಈಗ ಏನೇ ಸ್ಪರ್ಧೆ ಮಾಡಿದ್ರು ಬಿಜೆಪಿ ಪಕ್ಷದ ಕಡೆಯಿಂದ ಸ್ಪರ್ಧೆ ಮಾಡಬೇಕಾಗುತ್ತೆ. ಅದು ಈ ಬಾರಿ ಚುನಾವಣೆಯಲ್ಲಿ ಸಾಧ್ಯ ಇಲ್ಲ. ಬಹುಶಃ ಮುಂದೆ ಏನಾದರೂ ಅವರಿಗೆ ಬೇರೆ ರೀತಿಯ ಆಫರ್ಗಳನ್ನು ಕೊಟ್ಟಿರಬಹುದು. ಅಂದರೆ ಮುಂದಿನ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡುವ ಒಂದು ಅವಕಾಶ ಬಿಜೆಪಿ ಪಕ್ಷದ ಚಿಹ್ನೆಯ ಅಡಿಯಲ್ಲಿ. ರಾಜಕೀಯವಾಗಿ ಏನೇನು ಲೆಕ್ಕಾಚಾರ ಇದೆ ಕಾದು ನೋಡಬೇಕಾಗಿದೆ.